ರಾಣಿ ಶಾಪದಿಂದ ಮಳ್ಳು ಬಂದಿದೆ. ಅಲಬೇಲಮ್ಮ ಅಂತ ಶ್ರೀರಂಗಪಟ್ಟ ರಾಜ ಹೆಂಡತಿ. ಅವಳು ಶಾಪ ಕೊಟ್ಟಂತ ಜಾಗದಲ್ಲಿ ಈಗಲೂ ಮಾನಂಗಿ ಅಂತ ಊರಿದೆ, ಮುಡಿದೆ, ಅರವಿಂದ ಸ್ಥಾನ ಇದೆ. ಹಿಂದೆ ಅಲಬೇಲಮ್ಮ ತನ್ನ ತವರ ಹತ್ರ ರಾಣಿ ಇರ್ತಾಳೆ. ಇಲ್ಲೊಂದು ಗಂಗರಾಜ ರಾಣಿ ಸಿಟಿ ಇದ್ದ ಕಾಲದಲ್ಲಿ ಒಬ್ಬ ಮಾರನಾಯಕ ಎಂಬ ವ್ಯಕ್ತಿ ಪಾಳಗಾರನಾಗಿರ್ತಾನೆ. ಈ ಪಾಳಗಾರ ಹೋಗಿ ಶ್ರೀರಂಗಪಟ್ಟಕ್ಕೆ ಹೋಗಿ ಶ್ರೀರಂಗರಾಯನ ದತ್ತು ತಗೊಂಡು ಅಲಬೇಲಮ್ಮನ ಕೊಟ್ಟು ಮದುವೆ ಮಾಡಿಸ್ತಾನೆ. ಆ ಸಮಯದಲ್ಲೇ ಒಂದು ಜಾತ್ರೆ ನಡೀತದೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ, ರಂಗನಾಯಕಿ ಎಂಬ ಜಾತ್ರೆ ಅಂತ. ಆ ಜಾತ್ರೆಗೂ ಚಾಮುಂಡೇಶ್ವರಿ ಪೂಜೆಗೂ ಶುಕ್ರವಾರ ಮಂಗಳವಾರ ಅವಳ ತವರು ಚಿನ್ನಾಭರಣ ಕೊಟ್ಟು ಕಳಿಸ್ತಾರೆ. ಮತ್ತೆ ವಾಪಸ್ ಇಸ್ಕೊತಾಳೆ. ಆ ಸಮಯದಲ್ಲಿ ಅಲಬೇಲಮ್ಮನ ಗಂಡನಿಗೆ ಬೆನ್ಪಿಡಿ ರೋಗ ಅಂತ ಕಾಣಿಸ್ಕೊಳ್ತದೆ. ಅದು ಇಂಗ್ಲೀಷ್ ತರ ಅದನ್ನ ಕ್ಯಾನ್ಸರ್ ರೋಗ ಅಂತ ಕರೀತಾರೆ. ಆ ರೋಗವನ್ನು ನಡ್ತಾ ಇರುವಾಗ ಶ್ರೀರಂಗಪಟ್ಟಣದ ಸೈನಿಕರು ಬಂದು ಇವಳಿಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿದ ತಕ್ಷಣ ಇದೇ ಸೈನಿಕರು ಬಿಟ್ಟು ತನ್ನ ಗಂಡನ ಬರ್ಮಾಕತ್ತಾಳೆ ಶ್ರೀರಂಗಪಟ್ಟಣದ ತಲಕಾಡಿಗೆ. ಇಲ್ಲೊಬ್ಬ ವೈದ್ಯ ಪಂಡಿತರು ಅವ್ರ ಹೆಸರು ಬಲ್ಲಿಕ ಪಂಚಾಂಗ ಶಾಸ್ತ್ರ ಹೇಳ್ತಾರೆ. ನೀನ್ ಇರೋ ಜಾಗದಲ್ಲಿ ಕಾವೇರಿ ದೇವಿ ರೀತಿ ಇದೆಯಲ್ಲ, ಸ್ನಾನ ಮಾಡಿಸಿ ವೈದ್ಯನಾಥ್ ಎಂಬ 5 ಲಿಂಗಕ್ಕೆ ಬಿಲ್ಪತ್ರೆಯಿಂದ ಪೂಜಿಸಲಿಸ್ಬಿಡಮ್ಮ, ನಿನ್ ಗಂಡನ ಕಾರ್ಯ ಗುಣವಾಗುತ್ತೆ ಅಂತ ಹೇಳ್ತಾರೆ. ಆದ್ರೂ ಕಾರ್ಯ ವಾಸ ಆಗಲ್ಲ. ನದಿ ತೀರದಲ್ಲಿ ತೀರೋಗ್ಬಿಡ್ತಾನೆ ಶ್ರೀರಂಗರಾಯ. ಈ ಸುದ್ದಿ ಮೈಸೂರೊಳಗೆ ಗೊತ್ತಾಗ್ಬಿಟ್ಟು ತಕ್ಷಣ ತನ್ನ ಸೈನಿಕರನ್ನ ಬಿಟ್ಟು ಇದೇ ಒಂದು ಸಮಯ, ಇವಳಿಗೆ ಗಂಡ ಇಲ್ಲ ಮಕ್ಕಳಿಲ್ಲ, ಈ ಒಡವೆಗಳನ್ನ ಕಸಿಕೊಂಡು ಇವಳು ಪತ್ರ ತಂಗಿ ಸಾಳ ಮಾಡ್ಬೇಕಂತ ಕೂತಿರ್ತಾರೆ. ಆ ಸಮಯದಲ್ಲಿ ವಿಷಯ ಎಲ್ಲ ಕಿವಿಗೆ ಬಿಡ್ತದೆ. ಇದ್ದಷ್ಟು ಅಮ್ಮನಿಗೆ ಸಿಟ್ಟು ಬಂದು ರೋಷ ಬಂದು ತನ್ನ ತವರ ಹತ್ರ ಓಟ ಹೊಡ್ಬಿಡ್ತಾಳೆ. ಕುದುರೆ ಎತ್ತಿ ಓಟ ಹೊಡುವಾಗ ಹಿಂಬಾಲಿಸ್ಕೊಂಡೋಗಿ ಒಡರು ಸೈನಿಕರು ಮಾತ್ಕೊಂಡು ಮಾಲಿಂಗಿ ಸುತ್ತ ಸೆರೆ ಹಿಡಿದು ಬಿಡ್ತಾರೆ. ಒಡವೆಗೋಸ್ಕರ ಏನೇ ಮಾಡಿದ್ರೆ ಮತ್ತೆ ದಕ್ಕಲ್ಲ. ಸೈನಿಕರನ್ನ ಚದುರಿಸ್ಬಿಟ್ಟು ತನ್ನ ತವರು ಮಾಲಿಂಗಿ ಎತ್ತರವಾದ ದಡದ ಮೇಲೆ ನಿಂತ್ಕೊಂಡು ಮಿಕ್ಕಿದ ಒಡವೆಗಳ ಗಂಟು ಹಾಕೊಂಡು ಜಾಗದಲ್ಲಿ 3 ಶಾಪವನ್ನು ಕೊಡ್ತಾರೆ. 1ನೇ ಶಾಪ ತಲಕಾಡು ಮುಳ್ಳಾಗ್ಲಿ ಅಂತ, 2ನೇ ಶಾಪ ಮಾಲಂಗಿ ಮುಡೋರು ಅಂತ, 3ನೇ ಶಾಪ ಮೈಸೂರು ದೊರೆಗಳಿಂದ ಮಕ್ಕಳಾಗಿ ಅಂತ ಶಾಪ ಕೊಡ್ತಾರೆ. ಆ ಶಾಪದಿಂದ ಒಂದು ಗಂಗರಾಜ ಸಿಟಿ ಮುಂಚೆ ಹೋಗಿ 500 ಎಕರೆ ಮಳೆ ಬಂದಿದೆ. ಓಕೆ, ಥ್ಯಾಂಕ್ ಯು ದೇವರ್. ನಮಸ್ತೆ ನಮಸ್ತೆ, ಚೆನ್ನಾಗಿ ಹೇಳಿದ್ರಿ. ಸಲುವಾಗಿ